ಬೇಸಿಗೆಯ ಬಿಸಿಲ ಬೇಗೆಗೆ ಹಲವೆಡೆ ತಂಪೆರೆದ ಮಳೆರಾಯ. ಕೆಲವೆಡೆ ಅಪಾರ ಬೆಳೆ ಹಾನಿಗೂ ಕಾರಣವಾಗಿದ್ದು, ಅಪಾರ ಬೆಳೆ ನಷ್ಟದಿಂದ ಅನ್ನದಾತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸೋಮವಾರ ಸಂಜೆ ಹಾಗೂ ಮಂಗಳವಾರ ಸಂಜೆ ಗುಡುಗು ಬಿರುಗಾಳಿ ಸಹಿತ ಅಲ್ಪ ಮಳೆಗೆ ತೆಂಗು, ಬಾಳೆ, ಅಡಿಕೆ, ಮೆಕ್ಕೆಜೋಳ ಸೇರಿದಂತೆ ಹಲವು ನೀರಾವರಿ ಆಶ್ರಿತ ಬೆಳೆಗಳು ನೆಲಕಚ್ಚಿ ಸುಮಾರು 60 ಲಕ್ಷ ರುಗಳಿಗೆ ಹೆಚ್ಚು ನಷ್ಟವಾಗಿದ್ದು, ರೈತರ ಬೆಳೆ ಹಾನಿ ಪ್ರದೇಶಗಳಿಗೆ ಹಿರಿಯ ತೋಟಗಾರಿಕೆ ಸಹಾಯಕ ನಿರ್ದೇಶಕ ಡಾಕ್ಟರ್ ವಿರೂಪಾಕ್ಷಪ್ಪ ಭೇಟಿ ನೀಡಿ ನಷ್ಟದ ವರದಿಯನ್ನ ಮಾಡಿದ್ದಾರೆ. ಬಿಸಿಲ ತಾಪದಿಂದ ಕೆಂಗೆಟ್ಟಿದ್ದ ಜನರಿಗೆ ಒಂದಿಷ್ಟು ತಂಪು ವಾತಾವರಣ ಸೃಷ್ಟಿಯಾದರೂ ಮಳೆ ಕಡಿಮೆ, ಗುಡುಗು ಮಿಂಚು ಗಾಳಿಯಿಂದ ಬೆಳೆ ಹಾನಿಯಾಗಿದೆ. ಕೆಲವು ಗ್ರಾಮಗಳಲ್ಲಿ ಮಳೆ ಬಂದು ಬಿಸಿಲಿನ ತಾಪಮಾನ ಕಡಿಮೆ ಮಾಡಿದರೆ ಇತ್ತ ಬೆಳೆ ಹಾನಿಯಿಂದ ರೈತರನ್ನ ಸಂಕಷ್ಟಕ್ಕೆ ದೂಡುವಂತೆ ಮಾಡಿದೆ. ಓಬಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿರುಗಾಳಿಯಿಂದಾಗಿ ಮರಗಳು ನೆಲಕ್ಕುರುಳಿದ್ದು ಸುಮಾರು 60 ಲಕ್ಷ ರು ನಷ್ಟವಾಗಿದೆ ಎಂದು ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಜಂಟಿ ಪರಿಶೀಲನೆ ಮಾಡಿ ವರದಿ ನೀಡಲಾಗಿದೆ.